ರೈತರ ಬಿಡದಿ ಚಲೋಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದು ರ್ಯಾಲಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸರು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಇಂದು ಬಿಡದಿ ಚಲೋಗೆ ರೈತ ಸಂಘಟನೆಗಳು ಕರೆ ಕೊಟ್ಟಿದ್ವು. ಅನುಮತಿ ಇಲ್ಲದೆ ರ್ಯಾಲಿ ಮಾಡಿದ್ರೆ ಕ್ರಮ ತೆಗೆದುಕೊಳ್ತೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಬಿಡದಿ ಪೊಲೀಸರಿಂದ ರೈತ ಸಂಘಟನೆಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ರ್ಯಾಲಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸರು ಇದೀಗ ನೋಟಿಸ್ ಕೊಟ್ಟಿದ್ದಾರೆ ರೈತ ಸಂಘಟನೆಗಳಿಗೆ. ಬಿಡದಿ ಚಲೋಗೆ ರೈತ ಸಂಘಟನೆಗಳು ನಿರ್ಧಾರವನ್ನು ಮಾಡಿದ್ವು. ಅನುಮತಿ ಇಲ್ಲದೆ ರ್ಯಾಲಿಯನ್ನು ಮಾಡಿದ್ರೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಭೈರಮಂಗಲ ಕಂಚುಗಾರನಹಳ್ಳಿಯಲ್ಲಿ ರೈತರಿಗೆ ಕಟ್ಟೆಚ್ಚರವನ್ನು ಅಂದ್ರೆ ರೈತರಿಗೆ ಈ ಸಂಬಂಧ ಒಂದು ನೋಟಿಸ್ ಜಾರಿಯಾಗಿದ್ದು, ಬಿಡದಿ ಬಿಜಿಎಸ್ ಸರ್ಕಲ್ನಲ್ಲೂ ಕೂಡ ಪೊಲೀಸರ ಬಿಗಿ ಬಂದೋಬಸ್ತಿದೆ. ಟ್ರ್ಯಾಕ್ಟರ್ ರ್ಯಾಲಿಗೆ ಅವಕಾಶವಿಲ್ಲ ಅಂತ ಖಾಕಿ ಪಡೆ ಹೇಳಿದೆ. ಕಾನೂನು ಕ್ರಮವನ್ನು ಜರುಗಿಸಬೇಕಾಗುತ್ತೆ ಅನ್ನುವಂಥ ಸೂಚನೆ ಕೂಡ ನೀಡಲಾಗಿದೆ. ರೈತರ ಬಿಡದಿ ಚಲೋಗೆ ಪೊಲೀಸರು ನೀಡಿರುವಂತಹ ನೋಟಿಸ್ ಇದು. ರ್ಯಾಲಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಬಿಡದಿ ಬಿಜಿಎಸ್ ಸರ್ಕಲ್ನಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಮತ್ತು ಟ್ರ್ಯಾಕ್ಟರ್ ರ್ಯಾಲಿಯನ್ನು ನಡೆಸೋದಕ್ಕೂ ಅವಕಾಶ ಇಲ್ಲ ಅಂತ ಈ ಸಂದರ್ಭದಲ್ಲಿ ಈಗಾಗಲೇ ಪೊಲೀಸರು ತಮ್ಮ ನೋಟಿಸ್ನಲ್ಲಿ ತಿಳಿಸಿದ್ದಾರೆ ರೈತ ಸಂಘಟನೆಗಳಿಗೆ. ಮತ್ತೆ ಪೊಲೀಸರ ಅನುಮತಿ ಇಲ್ಲದೆ ರ್ಯಾಲಿ ನಡೆಸಲಿಕ್ಕೆ ಮುಂದಾದರೆ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂಥ ಒಂದು ಸೂಚನೆ ಕೂಡ ನೀಡಲಾಗಿದೆ. ಬಿಡದಿಯ ಒಂದು ವಿಚಾರದಲ್ಲಿ ಅದರಲ್ಲೂ ಕೂಡ ರೈತ ಸಂಘಟನೆಗಳು ಬಿಡದಿ ಚಲೋ ಹಮ್ಮಿಕೊಂಡಿರುವಂತಹ ಸಂದರ್ಭ, ಭೂಸ್ವಾಧೀನ ವಿರುದ್ಧ ಬಿಡದಿ ಚಲೋ ಹಮ್ಮಿಕೊಂಡಿರುವಂತಹ ಸಂದರ್ಭದಲ್ಲೇ ಪೊಲೀಸರ ಈ ನಡೆ ವ್ಯಾಪಕ ಟೀಕೆಗೆ ಅಥವಾ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ರೈತ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ. ಬಿಡದಿ ಚಲೋಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ರೈತರಿಗೆ ಅನ್ನುವಂಥದ್ದು ಒಂದು ಕಡೆ ರೈತರನ್ನ ಕೆರಳಿಸ್ತಾ ಇದೆ. ಸರ್ಕಾರದ ವಿರುದ್ಧ ತೀಕ್ಷ್ಣವಾಗಿಯೇ ಹರಿಹಾಯ್ತಾ ಇರುವಂಥ ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಬಿಟ್ಕೊಡೋದಿಲ್ಲ ಬಿಡದಿ ಟೌನ್ಶಿಪ್ ಯೋಜನೆಗೆ ಅನ್ನುವಂಥ ಒಂದು ಪಟ್ಟು ಹಿಡಿದಿರುವಂಥ 80% ರೈತರು ನಾವು ಯಾವುದೇ ಕಾರಣಕ್ಕೂ ಸರ್ಕಾರ ನಮ್ಮ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನು ಕಬಳಿಸಲಿಕ್ಕೆ ಮುಂದಾಗ್ತಾ ಇದೆ, ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ಟೌನ್ಶಿಪ್ ಯೋಜನೆಗೆ ನಮ್ಮ ವಿರೋಧ ಇದೆ ಅಂತ ಇವತ್ತು ಅದರಲ್ಲೂ ಮುಖ್ಯವಾಗಿ ಬಿಡದಿ ಚಲೋ ಹಮ್ಮಿಕೊಳ್ಳಲಾಗಿದ್ದು, ಬಿಡದಿ ಬಲವಂತದ ಭೂಸ್ವಾಧೀನ ವಿರುದ್ಧ ಬಿಡದಿ ಚಲೋ ಅಂತ ರೈತರು ಟ್ರ್ಯಾಕ್ಟರ್ ಮೂಲಕ ಈ ಒಂದು ಪ್ರತಿಭಟನೆಯನ್ನು ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಕ್ಕೆ ಪೊಲೀಸರು ಈ ವೇಳೆ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದು, ಬಿಡದಿ ಚಲೋಗೆ ಪೊಲೀಸರು ರೈತ ಸಂಘಟನೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನು ಮೀರಿ ಏನಾದರೂ ಪ್ರತಿಭಟನೆ ಅಥವಾ ಬಿಡದಿ ಚಲೋ ಹಮ್ಮಿಕೊಂಡ್ರೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದ್ದು, ಪೊಲೀಸ್ ಬಂದೋಬಸ್ತನ್ನು ಕೂಡ ಆ ಭಾಗದಲ್ಲಿ ಕೈಗೊಳ್ಳಲಾಗಿದೆ.